ಬನ್ನಿ, ದಯಮಾಡಿ ನಾವು ಧರಣಿ ಕೂತಿರೋ ಜಾಗಕ್ಕೆ ನೀವು ಮಂಡ್ಯ ಭಾಗದ ಎಲ್ಲ ವಿದ್ಯಾರ್ಥಿಗಳು ಬಂದು ನಮ್ಮನ್ನ ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಮಂಡ್ಯ ಯೂನಿವರ್ಸಿಟಿ ಕಾಲೇಜಿನಲ್ಲಿ ಹೆಚ್ಚಳ ಆಗಿರುವಂಥ ಪ್ರವೇಶ ಶುಲ್ಕವನ್ನು ಕಡಿಮೆ ಮಾಡಬೇಕು ಅಂತೇಳಿ ನಾವು ಕಳೆದ ಒಂದು ವಾರದ ಹಿಂದೆಯೇ ಕಾಲೇಜ್ಗೆ ಭೇಟಿ ನೀಡಿ ಅಲ್ಲಿರುವಂಥ ಕುಲಸಚಿವರಿಗೆ ನಮ್ಮ KRS ಪಕ್ಷದ ವತಿಯಿಂದ ಮನವಿ ಪತ್ರವನ್ನು ನಾವು ಕೊಟ್ಟಿದ್ದು. ವಿದ್ಯಾರ್ಥಿಗಳು ದಿನನಿತ್ಯ ಯಾವ ರೀತಿ ಈ ಒಂದು ನೋವಿಂದ ಅಳುತ್ತಿದ್ದಾರೆ ಅನ್ನೋಂಥದ್ದನ್ನು ತಾವು ದಯಮಾಡಿ ಗಮನಿಸಿ. ಸುಮಾರು ವಿದ್ಯಾರ್ಥಿಗಳು ನಮಗೆ ಸೇವೆ ಇಲ್ಲ, ಸೌಲಭ್ಯ ಇಲ್ಲ, ಆದ್ರೂ ಅನಗತ್ಯವಾಗಿ ನಮಗೆ ಶುಲ್ಕವನ್ನು ನಮ್ಮ ತಲೆ ಮೇಲೆ ಹಾಕಿದ್ದೀರಿ. ನಾವು ಆರ್ಥಿಕವಾಗಿ ಬಡ ಕುಟುಂಬದಿಂದ ಬಂದಂಥವರು, ನಮಗೆ ಈ ರೀತಿ ಹಣವನ್ನು ಎಲ್ಲಿಂದ ತರಬೇಕು ನಾವು ಕಟ್ಟೋದಕ್ಕೆ ಅಂತೇಳಿ ಒಂದಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಂಥದ್ದು ನಿಮ್ಮ ಕೊಠಡಿಯ ಮುಂಭಾಗದಲ್ಲೇ ನಡೆದಿದೆ. ಈ ವಿಡಿಯೋವನ್ನು ಯಾರೆಲ್ಲ ವಿದ್ಯಾರ್ಥಿಗಳು ಮಂಡ್ಯ ಭಾಗದವ್ರು ನೋಡ್ತಿರೋ ದಯವಿಟ್ಟು ನೀವು ನಮ್ಮ ಜೊತೆಲಿ ಬಂದು ದಿನನಿತ್ಯ ಪ್ರತಿಭಟನೆಯಲ್ಲಿ ಕೂತ್ಕೊಳ್ಳಿ ಅಂತ ನಾವು ಕರಿತಾ ಇಲ್ಲ. ಆದರೆ ನಾವು ಕುಂತಿರೋವಂಥದ್ದು ನಿಮ್ಮ ಪರವಾಗಿ ಇರೋವಂಥದ್ದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ. ಆಗಿದ ಮೇಲೆ ನೀವು ಇಲ್ಲಿ ಬಂದಾದರೂ ನಮ್ಮನ್ನ ಮಾತಾಡ್ಸೋದಕ್ಕಾದ್ರೂ ಸಹ ನೀವು ಬರಬೇಕು. ಅಂದರೆ ನಮ್ಮ ಮಂಡ್ಯ ಫೀಸನ್ನು ಜಾಸ್ತಿ ಮಾಡಿದೆ ಅಂತ ದಯಮಾಡಿ ಸರ್ಕಾರಿ ಕಾಲೇಜುಗಳು ಬರುವಂಥ ಬಡ ವಿದ್ಯಾರ್ಥಿಗಳು ಓದಬೇಕಾದ್ರೆ ಕಷ್ಟ ಆಗುತ್ತೆ. ಸರ್ಕಾರ ಆದೇಶ ಮಾಡ್ತಾ ಇದೆ, ಉಚಿತ ಶಿಕ್ಷಣ ಕೊಡ್ತೀವಿ, ಉದ್ಯೋಗ ಕೊಡ್ತೀವಿ. ಅದು ಉದ್ಯೋಗ ಕೊಡ್ತಾ ಇಲ್ಲ, ಉಚಿತ ಶಿಕ್ಷಣನಾರು ಕೊಡಬೇಕು ನಮಗೆ. ಈಗ 11,000 ಗಿಂತ ಇರೋರು ಅವರು 2,50,000 ಮೇಲೆ ಇನ್ಕಮ್ ಇರೋರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಮಿಕ್ಕಿದವ್ರಿಗೆಲ್ಲ 6,000 ಫುಲ್ ರೀಫಂಡ್ ಆಗುತ್ತೆ. ಅಲ್ಲ, ನಮಗೆ ಕೇಳ್ಕೊಡ್ತಾರೆ ಗಂಭೀರ ಆರೋಪ ಏನು ಅಂತಂದರೆ ಕಂಪ್ಯೂಟರ್ ಲ್ಯಾಬ್ ಇಲ್ಲ, ನಮಗೆ ಸೇವೆ ಇಲ್ಲ, ಸೌಲಭ್ಯ ಇಲ್ಲ. ಕಂಪ್ಯೂಟರ್ ಲ್ಯಾಬ್ ಹೆಸರಲ್ಲಿ ನಮ್ಮ ಹತ್ರ 1,300 ಚಿಲ್ಲರೆ ಏನೋ ಅಲ್ಲ ಲ್ಯಾಬ್ ಇದೆ, ಇವ್ರಿಗೆ ಸಿಗ್ತಿದೆಯಾ? ಮಾಡ್ಕೋಬೋದಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ಬಿಟ್ಟಿದ್ದೀವಿ. ಅದು ಇದೆ, ಒಂದು 1 ಅವರ್ ಅವ್ರಿಗೆ ಪಾಠ ಟೀಚ್ ಮಾಡಲೇಬೇಕು. ವಾರಕ್ಕೊಂದು ಪಾಠ ಮಾಡಲೇಬೇಕು. ಈಗ ವಾರಕ್ಕೊಂದು ಪಾಠ ನೀವು ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದೀವಿ. ಕಳೆದ ವರ್ಷ ಮಾಡಿದ್ದೀವಿ. ಈಗ ರೆಗ್ಯುಲರ್ ಆಗಿ ಅದು ನಡೀತಾ ಬರ್ತಾ ಇದೆ. ಅದನ್ನು ಈ ವರ್ಷನೂ ಇದೆ, ಕಳೆದ ವರ್ಷನೂ ಇದೆ. ಅದನ್ನು ಅಲ್ಲ, ನೀವು 6,000 ಸರಿ, ಆದರೆ ಪ್ರತಿಯೊಂದಕ್ಕೂ ನೀವು ನಿಗದಿಪಡಿಸಿದ್ದೀರಲ್ವಾ? ಅದನ್ನು ಏನು ಸಿಂಡಿಕೇಟ್ ನಿರ್ಣಯನ ರಾಜ್ಯ ಸರ್ಕಾರ ಕೊಟ್ಟಿರೋಂಥಲ್ಲ? ಸಿಂಡಿಕೇಟ್ ನಿರ್ಣಯ ರಾಜ್ಯ ಸರ್ಕಾರ 14,000 ರೂಪಾಯಿ ಮಾಡಿದೆ. ಮೈಸೂರು ದುಡ್ಡು ಏನಿದೆಯೋ ಆ ಥರ ಹೋದರೆ 16 ಚಿಲ್ಲರೆ ಆಗುತ್ತೆ. ನಾವು ಇನ್ನೂ ಕಮ್ಮಿನೇ ಮಾಡಿ 6,000 ಮಾಡಿಸ್ಕೊಳ್ತೀವಿ. ಈಗ 6,500 ರೂಪಾಯಿ ಎಲ್ಲ ಕೆಲಸಗಳು ಟೀಚಿಂಗ್ ಆಗಲಿ, ಅವ್ರಿಗೆ ಈಗ ಸಿಂಡಿಕೇಟ್ ನಿರ್ಣಯ ಕಳೆದ ಬಾರಿ ಯಾವ ಸರ್ ಆಗಿದ್ದು? 31,500 ನಾವು ತಗೊಂಡು ಬೇರೆ ಪ್ರೈವೇಟ್ ಕಾಲೇಜಲ್ಲಿ 32,000 ರೂಪಾಯಿ. ಪ್ರೈವೇಟ್ಗೂ ಸರ್ಕಾರಿ ಅನುದಾನದಿಂದ ಕಾಲೇಜ್ಗಳಿಗೂ ಒಂದೇ ಮಾಡಬೇಡಿ. ಹುಡುಗರು ಯಾರು ಹೇಳಿದಾರಲ್ಲ ಅವ್ರನ್ನೂ ಕರ್ಕೊಂಡು ನೀವು ಬಂದ ನೋಡಿ. ಈಗ ನಾವು 6,000 ತಗೊಂಡು ನಾವು ಯೂನಿವರ್ಸಿಟಿ ನಡೆಸಬೇಕಂದ್ರೆ ಸರ್ಕಾರಿ ಅನುದಾನ ಏನು ಸರ್ಕಾರದಿಂದ ಏನು ಬರ್ತಾರಲ್ವ? ಏನು ಬರ್ತಿಲ್ವಾ? ಸರ್ಕಾರದಿಂದ 1 ರೂಪಾಯಿ ಕೊಟ್ಟಿದ್ದೀವಿ. ಸರ್ಕಾರದಿಂದ ಈಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಯಾವುದೋ ಅನುದಾನಗಳು ಬರ್ತಿಲ್ವಾ? ಸರ್ 2019 ಆಚೆಗೆ ಯಾವುದೊಂದು ಬಿಲ್ಡಿಂಗ್ ಕಟ್ಟಿದ್ದೀವಿ ಗೊತ್ತಾ? ನಮಗೆ ರೂಲ್ಸ್ ಅನುದಾನ ಅಂತ ಬಂದಿದೆ. ಅದು ಬಿಟ್ಟರೆ ಯಾವುದು ಬಿಲ್ಡಿಂಗ್ ಹೊಸ ಕಟ್ಟಿದ್ದೀವಿ. ಬೇಡವಾ ಅದು ಡಿಸೈಡ್ ಆಗೋದು ಏನು ಕೊಡಲ್ಲ ಅಂತ ಸರ್ಕಾರದವರು ಡಿಸೈಡ್ ಆಗುತ್ತೆ ಅಂತ ನಾವು ಕಾಯ್ತೀವಿ. ಆದರೆ ಏನೋ ಒಂದು ಅನುಕೂಲ ಆಗುತ್ತೆ. ಈಗ ಸ್ಟೂಡೆಂಟ್ಸ್ ಫಂಡು ಅದು ಯಾವುದೂ ಸರ್ SSP ಅವ್ರಿಗೆ ಪೂರ್ತಿ 6,000 ರೂಪಾಯಿ ಅವ್ರ ಹತ್ರ 1 ರೂಪಾಯಿನ ಕಲೆಕ್ಟ್ ಮಾಡಿಲ್ಲ. ಅದು ಕೂಡ SSP ವಾಪಸ್ ಹೋಗುತ್ತೆ. NSP ಎಕ್ಸ್ಟ್ರಾ ಬರುತ್ತೆ, ಪರ್ಸೆಂಟೇಜ್ ತೆಗೆದ್ರೆ. ಈಗ ನಮ್ಮ ಇಷ್ಟೇ ಸರ್, ಕಂಪ್ಯೂಟರ್ ಲ್ಯಾಬ್ ಇಲ್ಲ ಅನ್ನೋದೇ ನನ್ನ ಪ್ರಮುಖ ಇದಾಗಿರೋದು. ನೀವು ಅದರಲ್ಲಿ ಅದರಲ್ಲಿ ಕೋಚಿಂಗು ಸಹ ವಿದ್ಯಾರ್ಥಿಗಳು ನಡೆಸ್ಕೊಳ್ತಾರೆ ಅಂತ ಹೋಗ್ತು ಅಂತಂದರೆ ನಮ್ಗೆ ಯಾರು ತಕ್ಕರಾಗಿಲ್ಲ. ಆದರೆ ಏನು ಸ್ವಲ್ಪ ಇದು ಎಚ್ಚರಿಕೆ, ಖಂಡಿತವಾಗ್ಲೂ ಎಚ್ಚರಿಕೆ ಆಗಿದೆ. ನೀವು ಪ್ರೈವೇಟ್ಗೆ 30,000, 40,000, 60,000 ಹೋಲಿಕೆ ಮಾಡಬೇಡಿ. ಸರ್ಕಾರದವರು ಸರ್ ಉದ್ಯೋಗ ಅಂತೂ ಇವತ್ತಿನ ಸರ್ಕಾರಕ್ಕೆ 80 ಲಕ್ಷ ಡೀಲ್ ಆಗ್ತಿದೆ. 80 ಲಕ್ಷ ಡೀಲ್ ಆಗ್ತಿದೆ. ಸ್ವಲ್ಪ ವಿದ್ಯೆ ಏನಾದ್ರೂ ಕೈಗೆ ಇಟ್ಕೋ ರೀತಿಯಲ್ಲಿ ದಯವಿಟ್ಟು ಕೊಡಿ. ಈಗ ಸರ್ಕಾರಿ ಕಾಲೇಜ್ಗಳನ್ನ ಸ್ವಲ್ಪ ಏನು ಅಭಿವೃದ್ಧಿಪಡಿಸಿ ಅಂತ ಸ್ವಲ್ಪ ಸರ್ಕಾರಕ್ಕೆ ಒತ್ತಾಯ ಮಾಡಿ, ಅದನ್ನು ಬಿಟ್ಟು ಮಕ್ಕಳು ಅಲ್ಲ ಸರ್. ಸರ್ಕಾರಕ್ಕೆ ಶಿಕ್ಷಣವನ್ನು ಉಚಿತವಾಗಿ ನಡೆಸೋದಕ್ಕೆ ಕೊಡುವಂಥ ಮೂಲಭೂತ ಸೌಕರ್ಯಗಳನ್ನ, ಅನುದಾನಗಳನ್ನ ಕೊಡುವಂಥ ಯೋಗ್ಯತೆ ಇಲ್ವಾ? ಅಲ್ಲ, ನಾವೇನ್ ಮಾಡೋಣ ಅಂತಂದ್ರೆ ನಿಮ್ಮ ಕಾಲೇಜಿಗೆ ನಿಮ್ಗೆ ಏನ್ ಬೇಕು ಮಕ್ಕಳು ಸವಲತ್ತು ಅದನ್ನ ನೀವು ಕೇಳಬೇಕು. ಅದನ್ನ ನಾವು ಕೇಳ್ತಾ ಇದೀವಿ. ದಯವಿಟ್ಟು ಸರ್ಕಾರದ ಗಮನಕ್ಕೆ ತನ್ನಿ.